कपित्व जम्बु फलसार भक्षितम्
ಕಲಿಯುಗದ ಕಾಮುದೇನೆನಿಸಿಕೊಂಡಂತ ಅಲ್ಲಿಪುರ ಮಹಾದೇವ ತಾತನ ಈ ಮೂರ್ತಿಯ ನೋಡಿ ನಿಲ್ಲುವೆನು. ಅಲ್ಲಿಪುರ ಮಹಾದೇವ ತಾತನ ಪುರಾಣವನ್ನು ಕೇಳಿ ನೆಲೆದು ನೆಲೆಯುತ್ತಾ ದಿನನಿತ್ಯ ಕಾಲ ಕಳೆಯುವೆನು. ಮಹಾದೇವ ತಾತನ ಪೂಜೆಯು ಮಾಡಿ ನಿಲ್ಲುವೆನು. ಜಗದೊಡೆಯನಾದಂತ ಶ್ರೀ ಗುರು ಅಲ್ಲಿಪುರ ಮಹಾದೇವರ ತಾತನ ಪಾದೋದಕ ಪ್ರಸಾದವ ಶೇಷವ ಸವಿದು ನೆಲೆದು ನೆಲೆಯುತ್ತದೆ ನಿತ್ಯ ಕಾಲ ಕಳೆಯುವೆನು. ಹೇ ಶಂಭೋ ರಕ್ಷಕರ, ನೀನು ಹೇಳಿದ ಮಾತನ್ನು ನಾನು ನುಡಿವೆನು. ಬೆಳೆ ಒಣಗಿದ ಮೇಲೆ ಮಳೆ ಬಂದು ಪ್ರಯೋಜನವೇನು? ಬೆಳೆ ಒಣಗಿದ ಮೇಲೆ ಮಳೆ ಬಂದು ಪ್ರಯೋಜನವೇನು? ಕಷ್ಟಕ್ಕೆ ಆಗದ ಈ ಗಳಿದ್ದು ಪ್ರಯೋಜನವೇನು? ಅತ್ತೆ ಮಾವಂದರಿಗೆ ಅಂಜದ ಈ ಸೊಸೆ ಮನೆಯೊಳಗಿದ್ದರೇನು? ಅತ್ತೆ ಮಾವಂದರಿಗೆ ಅಂಜದ ಸೊಸೆ ಮನೆಯೊಳಗಿದ್ದರೇನು? ಮುಪ್ಪಿನ ಕಾಲಕ್ಕೆ ತಂದೆ ತಾಯಿಯನ್ನು ನೋಡದ ಮಕ್ಕಳಿದ್ದರೇನು ಈ ಜಗದೊಳಗೆ? ದೇವ, ಈ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ. ಈ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ. ಈ ಭೂಮಿಯನ್ನು ಬಗೆದು ತಳ ಕಂಡವರಿಲ್ಲ. ಉರಿಯುವ ಸೂರ್ಯನಿಗೆ ಬೆಂಕಿ ತೋರಿಸಿದವರಿಲ್ಲ. ಬೀಸುವ ಗಾಳಿಯನ್ನು ಹಿಡಿದು ನಿಲ್ಲಿಸಿದವರಿಲ್ಲ. ಅಲ್ಲಿಪುರ ಮಹಾದೇವ ತಾತನನ್ನು ಮರೆತು ಬದುಕಿ ಉಳಿದವರಿಲ್ಲ ಈ ಜಗದೊಳಗೆ. ಅಲ್ಲಿಪುರ ಮಹಾದೇವ ತಾತನನ್ನು ಮರೆತು ಬದುಕಿ ಉಳಿದವರಿಲ್ಲ ಈ ಜಗದೊಳಗೆ. ನೀನು ಈ ಭಕ್ತರ ಭಕ್ತಿಗೆ ಮೆಚ್ಚಿ ಸಾತ್ವಿಕನಾಗಿ ಭಕ್ತರ ಮನದಲ್ಲಿ ಮನೆ ಮಾಡಿ ನೆಲೆಸಿರುವ ನಮ್ಮ ನಿಮ್ಮೆಲ್ಲರ ಗುರುವಾದಂತಹ ಮಹಾದೇವ ತಾತನೇ ನಿಮ್ಮ ಪಾದಾರವಿಂದಗಳಿಗೆ ತ್ರಿಕಾಲೇಶ್ವರನು ತಂದೆ ನಮ್ಮನ್ನು ಈ ಭಕ್ತರನ್ನು ಕಾಯಬೇಕು ನೀನು ಇನ್ನು ಮುಂದೆ. ದೇವ, ಹೇ ಶಂಭೋ, ಏನೆಂದು ಕೊಂಡಾಡಲಿ ಶ್ರೀ ಗುರು ಮಹಾದೇವ ತಾತನ ಮಹಿಮೆ. ಈತನು ಬಹಳ ವೈರಾಗ್ಯ ಮೂರ್ತಿಯು. ವೈರಾಗ್ಯ ಭರಿತವ ಅರನಿನ ನಿಲಯ. ಈತನು ಪರಮ ಅಮೃತವನ್ನು ಸುರರ ಪಾಲಿಗೆ ಬಿಟ್ಟು ಘೋರ ವಿಷವನ್ನು ಕುಡಿದು ಕೊರಳೋ ರುದ್ರಾಕ್ಷ ಮಾಲೆಯಾಗಿ ಧರಿಸಿದರು.